ಎಲ್ಲರಿಗೂ ನಮಸ್ತೆ. ಕ್ಷಮಿಸಿ, ನಾನು ಆಕ್ಚುಲಿ ಪ್ರೆಸ್ ಮೀಟ್ ಅಂತ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ. ಯಾಕಂದ್ರೆ ಪ್ರತಿ ವರ್ಷ 20ನೇ ತಾರೀಕು ನನ್ನ ಬರ್ಡೇ. ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈ ಸರಿ ತುಂಬಾ ಅಭಿಮಾನಿಗಳು ಬರುವಂತ ಇದು ಜಾಸ್ತಿ ಇದೆ. ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದ್ಸರಿ ಮಾತಾಡ್ಸೋಣ. ಅವತ್ತು 19th ಐ ಥಿಂಕ್ ಎಲ್ಲ ಸೇರ್ತೀವಿ, ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ. 20th ಅಂತೂ ಮಾತಾಡ್ಸಕ್ಕಾಗಲ್ಲ. ಒಂದು ಈ ದಿವಸ ನಾನು ನಿಮ್ಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂತ ಅಸೋಸಿಯೇಟ್ ಡೈರೆಕ್ಟರ್ಸು, ನನ್ನ DOP ಮತ್ತೆ ನನ್ನ ತಾಯಿ ಯಾವಾಗ್ಲೂ ನನ್ನ ಹುಟ್ಟದಬ್ಬ ಅಂದಿದ ತಕ್ಷಣನೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು. ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು. ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಪ್ರೆಸ್ ಅಂದಿರ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮ್ಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂತ ಅಸೋಸಿಯೇಟ್ ಮಹೇಶ್, ಮೌರ್ಯ ಬಂದಿಲ್ಲ ಇವತ್ತು, ಮಹೇಶ್, ಪ್ರಮೋದ್, ಮುರಳಿ, ಇದಾರಪ್ಪ ನಮ್ಮ ಟೀಮು, ವೀರ ಅಂತ ಅವನು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ. ಇನ್ನಾರಮ್ಮ ನಮ್ಮ ಟೀಮು, ಡೆನ್ನಿಸ್ ಅಂತ ಒಬ್ಬ ಹುಡುಗ, ಆತನು ಹೊರಗಡೆ ಇದ್ದಾನೆ. ಸೊ ಹಾಗಾಗಿ ಇದನ್ನ ಡೆಡಿಕೇಟ್ ಮಾಡಿದೀನಿ. ಇಷ್ಟೇ ಪ್ರೆಸ್ ಮೀಟು. ಪ್ಲೀಸ್ ಇನ್ನೇನು ಕೇಳಕ್ ಹೋಗ್ಬೇಡಿ. ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದು ನನ್ನ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು. ಏನನ್ನ ಕೇಳಂಗಿದ್ರೆ ಜಲ್ದಿ ಕೇಳ್ಬಿಡಿ. ಹೌದು ಹೌದು, ತುಂಬಾ ಜನ ಬರೋ ಸಾಧ್ಯತೆ ಇದೆ. ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ. ಒಂದು ವಾರದಿಂದ ನಡಿಯೋ ನಿನ್ ಕರ್ದ ನಾನು ನಡಿ ಕರ್ದಾಗ ಬಾ ನಡಿ. ತಪ್ಪು ತಿಳ್ಕೊಂತಾರೆ ಯಾರು ಸಿನಿಮಾದವನು ಅಂತ. ಆಮೇಲೆ ಒಂದು ವಾರದಿಂದ ನಡೀತಾ ಇದೆ ತಯಾರಿ. ಅಂದ್ರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡ್ಸೋಣ ಅಂತ ಆಸೆ. ಅದನ್ನೆಲ್ಲ ರೆಡಿ ಮಾಡ್ತಾ ಇದೀವಿ. ಒಂದ್ ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಮತ್ತೆ ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲೋದ್ರು ಅವರೆಲ್ಲ ಅಣ್ಣಯ್ಯ ಆಡ್ಲಾಗ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಅಣ್ಣಯ್ಯನ ಕರೆ, ಅಣ್ಣಯ್ಯನ, ಲಿಂಗಪ್ಪ ಎಲ್ಲ ಬಂದ್ರು ಈ ಕಡೆ ಎಲ್ಲ ಸೇರಿ ನಾವಿಲ್ಲಿ ಅದನ್ನ ರೆಡಿ ಮಾಡ್ತಾ ಇದೀವಿ ಜಾಗನ. ನನ್ಗೊಂದು ಆಸೆ ಯಾವಾಗ್ಲೂ ಇತ್ತು. ಹೌದು ಗೊತ್ತಿಲ್ಲ, ಬಹುಶಃ ಬೇರೆ ಎಲ್ಲರೂ ಮಾಡಿರ್ತಾರೆ. ನನ್ನೊಂದು ಆಸೆ, ಈ ವರ್ಷಕ್ಕೆ ಒಂದ್ ದಿವಸ ಅಭಿಮಾನಿಗಳೆಲ್ಲರನ್ನು ಕರೆದು ನನ್ನ ಕೈಯಲ್ಲಾಗುವಂತ ಒಂದು ಇದು ಕೃಷ್ಣನ್ ಕರಿಯಪ್ಪ ಆಗುವಂತ ಒಂದು ಇದನ್ನ ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನ್ಗದು. ಸೊ ಹಂಗಾಗಿ ಈ ದಿನ ನಾವು 20ನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದ್ರೆ ನಾನು ಇದನ್ನ ನನ್ನ ದಿವಸಗಳನ್ನ ತಮಗೆ ಮತ್ತೆ ನನ್ನ ವರ್ಕ್ ಮಾಡಿದ, ಯಾಕಂದ್ರೆ ಯಾರಿಗೂ ಜನರಲಿ ಅಸೋಸಿಯೇಟ್ಸ್ಗೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಯಾರು ಮಾಡಲ್ಲ. ಬೇಕು ನನ್ನ ಜೊತೆಯಲ್ಲಿ ಸುಮಾರು ಒಂದು 4 ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ. ಸೊ ಇಷ್ಟೇ ವಿಷಯ. ಇನ್ನೇನ ಇದ್ರೆ ತಾವು ಕೇಳಿ ಪ್ಲೀಸ್. ನೀವ್ ಹೆಂಗ್ ಮಾಡಿದೀರಾ ನಾನು ಬಿಟ್ಬಿಡ್ರ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಇವಾಗ. ಹೌದು, ದಯಮಾಡಿ ಯಾರು ಬರಬೇಡಿ. ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಕೃಷ್ಣ ಕುತ್ಕೊಳ್ಳ, ಒಂದು ಚೇರ್ ಹಾಕೊಂಡು ಕುತ್ಕೋ. ನೀನು ಕುತ್ಕೊಳ್ಳ ಲಿಂಗಯ್ಯ. ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ. ಯಾರು ಕೇಕ್ ತರಬೇಡಿ. ಯಾರು ಹೂವಿನ ಹಾರ ತರಬೇಡಿ. ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ ಜೊತೆ ಇದ್ದು ಊಟ ಮಾಡ್ಬೇಕು ಅನ್ನೋ ಆಸೆ ಇದೆ. ದಯಮಾಡಿ ಅವತ್ತು ಬನ್ನಿ, ಸೇಫ್ ಆಗಿ ಬನ್ನಿ. 20ನೇ ತಾರೀಕು ಬೆಳಗ್ಗೆ ಬನ್ನಿ, ಯಾಕಂದ್ರೆ 19ವರೆಗೂ ನಮಗೆ ಕೆಲಸ ಇದೆ. 20ನೇ ತಾರೀಕು ಬೆಳಿಗ್ಗೆ ಬನ್ನಿ. ಕೃಷ್ಣ ಕುತ್ಕೊಳ್ಳಿ. ಎಸ್ ಲಿಂಗಪ್ಪ ಕುತ್ಕೊಳ್ಳ. ಲಿಂಗಪ್ಪ ಲಾಸ್ಟ್ ಟೈಮು ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ. ಯಾರು ಆತರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ ಹೋಗೋದು, ಹೈಟ್ ಕಟ್ಟೋದು, ಹಾಲ್ನ ಅಭಿಷೇಕ ಮಾಡೋದು, ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಗ್ತೀನಿ ಅನ್ನೋದು, ಆ ತರದ್ ಯಾವ್ದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ. ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೂ ರೈಟ್ಸ್ ಇದೆ. ಏನ್ ಚೆನ್ನಾಗಿಲ್ಲ ಅಂತ ನಮಗ್ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟಕ್ಕಿದೆ. ಅದನ್ನ ನಾವು ತಿದ್ಕೋತೀವಿ, ಮತ್ತೆ ಸಿನಿಮಾ ಮಾಡಕ್ ಹೊರಡ್ತೀವಿ. ನಾವ್ ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನ ಸದಾ ಈ ಸಿನಿಮಾ ಚೆನ್ನಾಗಿರ್ಲಿಲ್ಲ, ಈ ಸಿನಿಮಾ ಹಂಗ್ ಮಾಡಬೇಡಿ, ಈ ಸಿನಿಮಾ ಹಿಂಗ್ ಮಾಡಬೇಡಿ ಅಂತ ತಾವು ಕೂಡ ಹೇಳಿದಿರ. ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ. ಮತ್ತೆ ನಾವು ತಿದ್ಕೊಳ್ಳಕ್ಕೆ ಒಂದು ಜಾಗ ಕೊಡುವಂತ
ಇದು ತಮಗೂ ಕೂಡ ಕೊಟ್ಟಿದೀವಿ ರೈಟ್ಸ್ ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನ ಮಾಡಿ. ಯಾವುದೇ ತರದ ಕೇಕ್ ತರದಾಗ್ಲಿ, ಕಟೌಟ್ ನಿಲ್ಸೋದಾಗ್ಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗ್ಲಿ, ಅಥವಾ ಅದಕ್ಕೆ ನಾನು ಹೂನಾರ ಹಾಕ್ಲೇಬೇಕು ಅಂತ ಹತ್ತುಬಿಟ್ಟು ಹೂನಾರ ಹಾಕೋದಾಗ್ಲಿ, ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಿ ಮುಂದೆ ಮಾಡಕ್ ಹೋಗ್ಬೇಡಿ. ಇದನ್ನ ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಮೂಲೆಗಳಿಂದನೂ ಬರ್ತಾ ಇದ್ದಾರೆ ಈ ಸತಿ. ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ. ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾರೆ ತಿರ್ಗ. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತೀವಲ್ಲ, ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡರ್ ಇದೆ, ತಮಿಳ್ನಾಡು ಬಾರ್ಡರ್ ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನ್ಗದು. ಈಗ ಬೆಂಗಳೂರಲ್ಲಿ ಇದನ್ನ ನಾನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಮಾಡಕ್ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲಾನು ತಪ್ಪು ತಿಳ್ಕೋತಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ. ಎಲ್ಲ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18th ಇಂದಾನೇ ಇಲ್ಲೇ ಇರ್ತೀವಿ. 18th ಇಂದಾನೇ ಪ್ರಿಪೇರ್, ಅಲ್ಲಿ ಎವ್ರಿ ಡೇ ನಡೀತಾ ಇದೆ. ಇದೆಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಿಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಹೌದು, ದಯಮಾಡಿ ನೈಟ್ ಬರಬೇಡಿ, ಇಲ್ಲಿ ಚಳಿ. ನನಗೆ ಬೇರೆ ಚಳಿ ಏನು ಫೆಸಿಲಿಟಿಗಳಿಲ್ಲ, ಅದು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ಮನಸ್ಸಿಗೆ. ಅದಕ್ಕೆ ಎಲ್ಲ ನನಗೆ ಯಾವಾಗ್ಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ. ಅಂದ್ರೆ ನಾನು ಅದನ್ನ ಹೇಳಕ್ಕೆ ಹೆಂಗ್ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ. ಅದು ನನಗೆ ಆಲ್ಮೋಸ್ಟ್ ಜೊತೆಲೇ ಇದ್ದು, ನನ್ನ ಅಣ್ತಮ್ಮಂದ್ರ ಜೊತೆಲಿ ಇರ್ತಾರೆ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ನೋಡ್ಕೋತಾ ಇರ್ತಾರೆ. ನಮ್ ಕೋದಂಡ ಅಂತ ಇದೆ, ನಮ್ ಹೇಮಂತ ಇದ್ದಾನೆ, ಹೇಮಂತ ಅಲ್ಲೋದ, ಅವೆಲ್ಲ ಜೊತೆಲೇ ಇರ್ತೀವಿ. ಹೌದು, ಖುಷಿ ನನಗೆ ತುಂಬಾ ಇದೆ. ಆದ್ರೆ ಒಂದ್ ನೋವಿತ್ತು, ಅಮ್ಮ ಸಲಗ ನೋಡಕ್ಕಾಗ್ಲಿಲ್ಲ. ಸೊ ಈಗ ಭೀಮಾನು ನೋಡಕ್ ಆಗ್ತಾ ಇಲ್ಲ. ಅದು ತುಂಬಾ ನೋವಿದೆ. ಸೊ ಅದನ್ನ ಹೇಳ್ಕೊಳ್ಳೋದಿರ ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನ ಯಾಕಂದ್ರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋರು. ದೇವ್ರಿಗೆಲ್ಲ ಪೂಜೆ ಮಾಡಿಸೋದು, ಅದನ್ನ ನಾನ್ ಜವಾಬ್ದಾರಿ ತಗೊಂಡು ನಮ್ಮ ಅಕ್ಕ ತಂಗಿ ಜೊತೆ ನಾನ್ ಮಾಡಿಸ್ತಾ ಇದ್ದೀನಿ. ಈಗ ಇವತ್ತು ವಿಶೇಷವಾಗಿ ಅವರು ನೀವಿಬ್ರೇ ನಮ್ಗಿಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ. ಇವತ್ತು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಬರ್ತೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಅಪ್ಕಮಿಂಗ್ ನೆಕ್ಸ್ಟ್ ಮಾತಾಡೋಣ ಅಲ್ವಾ, ಈಗ ಹುಟ್ಟಿದಬ್ಬದ ಮಾತಾಡೋಣ ಬ್ರದರ್. ಯಾವುದೇ ಒಂದು ಮಾತಾಡ್ಬೇಕಾದ್ರೂ ಅದೇ ಟ್ರೆಂಡಿಂಗ್ ಸಾಂಗ್ ಇವಾಗ್ಲೂ ಟ್ರೆಂಡಿಂಗ್ ಎಲ್ಲ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಂಡಿಂಗ್ ಬಗ್ಗೆ ಸೈಕ್ ಸಾಂಗ್ದು ಕೋನ್ರೆ ಉನೆ ಕುಷ್ಕ ತಿನ್ಕೊಂಬನೆ ಸಸ್ತಾ ನಶಾ ನಕ್ಕೋ ಮಷೀನ್ ಲೆಕ್ಕೆ ಮಾರ್ತಾ ತುಮ್ಮೆ ಅಂತ. ಗೊತ್ತಿಲ್ಲ ಸರ್, ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ಗೆ ಯಾವಾಗ್ಲೂ ಒಂದು ಆಸೆ, ಹೊಸದೇನ ಕೊಡಕ್ ಟ್ರೈ ಮಾಡಬಹುದಾ ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ.